ಸೆಕ್ಷನ್ 34 ಸೆಕ್ಷನ್ 44 ಅಲ್ವಾ? IPC ಪ್ರಕಾರ ಆದ್ರೆ ಸೆಕ್ಷನ್ 96 ಇಂದ ಸೆಕ್ಷನ್ 106 11 ಸೆಕ್ಷನ್ಗಳು ಆಗ್ತವೆ. ಸೊ ಇದನ್ನ ನೋಡ್ಲಿಕ್ಕೆ ಹೋದ್ರೆ 3 ಭಾಗವಾಗಿ ವಿಂಗಡಣೆ ಮಾಡ್ಬೋದು. ಅಂದ್ರೆ ಜನರಲ್ ರೂಲ್ಸ್, ಫಸ್ಟ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಇದೆ ಹೇಳುವಂತದ್ದು, ಅಥವಾ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಯಾರ ವಿರುದ್ಧ ಸಿಗತ್ತೆ ಅವೈಲೇಬಲ್ ಇದೆ, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಯಾವಾಗ ಅವೈಲೇಬಲ್ ಇಲ್ಲ ಹೇಳುವಂತದ್ದು, ಅಥವಾ ಈವನ್ ಒನ್ ಪರ್ಸನ್ಸ್ ಇನ್ಕೇಪಬಲ್ ಆಫ್ ಕಮಿಟಿಂಗ್ ದಿ ಒಫೆನ್ಸ್ ಅವ್ರ ವಿರುದ್ಧ ಯಾವಾಗ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಇದೆ ಅಂತ ಹೇಳುವಂತದ್ದು. ಸೊ ಇದೆಲ್ಲ ವಿಷಯಗಳು ನಾವು ಈ ಜನರಲ್ ವಿಷಯದಲ್ಲೇ ನೋಡಿದ್ವಿ ಅಲ್ವಾ? ನೆಕ್ಸ್ಟ್ ಬರುವಂತದ್ದು ವೆನ್ ಅ ಪರ್ಸನ್ ಇಸ್ ಎಕ್ಸರ್ಸೈಸಿಂಗ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಇನ್ ಡಿಫೆನ್ಸ್ ಆಫ್ ಹಿಸ್ ಬಾಡಿ, ಅವನ ಬಾಡಿ ಇರ್ಬೋದು ಅಥವಾ ಬೇರೆಯವ್ರ ಬಾಡಿ ಇರ್ಬೋದು, ಅಂದ್ರೆ ತನ್ನ ಜೀವ ಇರ್ಬೋದು ಅಥವಾ ಬೇರೆಯವ್ರ ಜೀವ ಇರ್ಬೋದು, ಅಥವಾ ತನ್ನ ಪ್ರಾಪರ್ಟಿ ಇರ್ಬೋದು ಬೇರೆಯವ್ರ ಪ್ರಾಪರ್ಟಿ ಇರ್ಬೋದು. ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ವಾಟ್ ಇಸ್ ದ ಡಿಗ್ರಿ, ವಾಟ್ ಇಸ್ ದ ಮೆಜರ್ ಅಲ್ವಾ? ಯಾಕಂದ್ರೆ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತ ಯಾರು ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆನಾಟ್ ಡೂ ಎನಿಥಿಂಗ್ ಇನ್ ದ ಡಿಸ್ಗೈಸ್ ಆಫ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್. ಸೊ ಅದಕ್ಕೆ ಒಂದು ಲಿಮಿಟ್ ಇದೆ. ಯಾವ ಒಫೆನ್ಸ್ಗಳು ಇವ್ರ ವಿರುದ್ಧ ಆಗ್ತಾ ಇದ್ರೆ ಅಂತದಕ್ಕೆ ಮಾತ್ರ ಇವರು ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಳವಡಿಸ್ಕೊಳ್ಬಹುದು. ಯಾವಾಗ ಇಟ್ ಮೇ ಅವರು ಎದುರಿನ ವ್ಯಕ್ತಿನ ಡೆತ್ ಕೂಡ, ದೇ ಮೇ ಕಾಸ್ ಡೆತ್ ಆರ್ ದೇ ಮೇ ಕಾಸ್ ಗ್ರೀವಿಯಸ್ ಹರ್ಟ್, ಇದು ಯಾವಾಗ ಮಾಡ್ಬೋದು ಹೇಳುವಂಥದ್ದೆಲ್ಲ ನಾವಿಲ್ಲಿ ನೋಡ್ತಾ ಹೋಗ್ತೇವೆ.